ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅತ್ಯವ ನನಗೆ ಭಯ ಆಗ್ತೈತೆ. ತಪ್ಪು ಮಾಡ್ಬಿಟ್ಟೆ ಅತ್ಯವ. ನನ್ಗೆ ಶೋ ಹತ್ರ ದುಡ್ಡು ಇಸ್ಕೊಳಕ್ಕಾಗ್ಲಿ ಡ್ಯಾನ್ಸ್ಗೆ ಹೋಗಕ್ಕಾಗ್ಲಿ ಇಷ್ಟ ಇರ್ಲಿಲ್ಲ. ನಿಮ್ ಮಾತ್ ಕೇಳಿ ಒಪ್ಪಿಗೆ ಕೊಟ್ಬಿಟ್ಟೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸ್ತೈತೆ ಅತ್ಯವ. ನಂದನ್ನವ್ರಿಗೆ ಮಾತ್ ಕೊಟ್ಟಿದ್ದೆ ಇನ್ಯಾವತ್ತು ಡ್ಯಾನ್ಸ್ಗೆ ಹೋಗಕ್ಕಿಲ್ಲ ಅಂತ. ಅದೇ ಈಗ ಆ ಮಾತನ್ನ ಮುರ್ದಂಗಾಗ್ಲಿಲ್ವಾ ಅತ್ಯವ? ನಂಗೂ ಇದೆಲ್ಲ ಗೊತ್ತೈತೆ ಕಣವ, ಆದ್ರೆ ಏನ್ ಮಾಡೋದು, ಇದು ನಮ್ಗೆ ಅನಿವಾರ್ಯ ಆಗಿತ್ತು. ಅಷ್ಟಕ್ಕೂ ಡ್ಯಾನ್ಸ್ ಇವತ್ತೇನಲ್ಲ ಕಣವ. ಆ ಶೋಭರಾಜ್ ಕರೆದಾಗ ಅವತ್ತು ಒಂದ್ ದಿವ್ಸ ಹೋಗ್ಬಿಟ್ಟು ನಂದನ್ ಕಣ್ ತಪ್ಸಿ ಡ್ಯಾನ್ಸ್ ಮಾಡಿ ಬಂದ್ಬಿಟ್ರೆ ಸಾಕು ಕಣವ. ಆಗ ಈ ಸಾಲ ತೀರ್ದಂಗೂ ಆಗ್ತೈತೆ. ಆ ಶೋಭರಾಜು ಎಲ್ಲಂದ್ರಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತಿದ್ನಲ್ಲ, ಅವ್ನ ಕಾಟನು ತಪ್ಪತೈತೆ. ಇಲ್ಲ ಅತ್ಯವ, ಮತ್ತೆ ಸುಳ್ಳು ಹೇಳ್ಬೇಕು, ಮತ್ತೆ ಮುಚ್ಚಿಡ್ಬೇಕು. ನನ್ಗ ಜೀವನ ಇಷ್ಟ ಇಲ್ಲ. ಒಂದ್ಸಲ ಅಪ್ಪ ಹಿಂಗ್ ಸುಳ್ಳು ಹೇಳಿ ಡ್ಯಾನ್ಸ್ಗೆ ಹೋಗಿದ್ದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಅತ್ಯವ. ನನ್ಗೆ ಅಪ್ಪ ಹಿಂಗ್ ಖುಷಿಗಿಂತ ನನ್ನನ್ನವ್ರ ಪ್ರೀತಿಗಿಂತ ಮುಖ್ಯವಾದ ಯಾವ್ದು ಇಲ್ಲ. ನಿಂಗ್ ಡ್ಯಾನ್ಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೆಂಗಾರು ಮಾಡಿ ಇಷ್ಟು ದುಡ್ಡನ್ನು ಒಂದ್ಸಿ ಶೋಭರಾಜ್ ಮಗದ್ನಾಗ ಬಿಸಾಕಿರ ಆಯ್ತು ಬಿಡವ. ನಾನ್ ನಿನ್ ಜೊತೆಯಾಗಿರ್ತೀನಿ ಕಣವ. ನಿಮ್ಮ ಅಪ್ಪಯ್ಯ ಖುಷಿಯಾಗಿರೋದು ನಿನ್ ಮದ್ವೆ ಅವ್ರು ಅಂದ್ಕೊಂಡಂಗೆ ನಡ್ದಾಗ ಮಾತ್ರ ಕಣವ. ಆ ಎರಡೇ ಕಾರಣಕ್ಕಲ್ವೇನವ ಆ ಶೋಭರಾಜ್ದವ ಈ ದುಡ್ಡು ಎಸ್ಕೊಂಡಿದ್ದು. ನೀನೇ ಹೇಳವ, ಇವತ್ತಿ ಮದ್ವೆ ನಿಂತು ನಿಮ್ಮ ಅಪ್ಪ ಏನ್ ಜೀವಕ್ಕಿಂತ ಇನ್ನೇನಾರ ಮುಖ್ಯ ಆಯ್ತಾ ಅಂತ. 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಆದ್ರೆ ನಾವೀಗ ಹೇಳ್ತಾ ಇರೋದು ಇದು ಒಂದೇ ಸುಳ್ಳು ಕಣವ. ಹಿಂಗ್ ಎದ್ರಕೋಬಾರ್ದು ಕಣವ. ನೀನು ಮದು ಮಗಳು ಹಿಂಗ್ ಕಣ್ಣೀರ್ ಹಾಕೊಂಡಿರ್ಬಾರ್ದು. ಎಲ್ಲಿ ನಗವ, ನಗು. ಬಾ ಮೊದ್ಲು ಇಲ್ಲಿಂದ ಹೋಗಿ ಈ ಹಣ ಹಿಂಗ್ ಕೊಡುವ, ನಡಿಯವ. ಅಪ್ಪಯ್ಯ ಇದನ್ ತಗತಾರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ತಪ್ಪು ಮಾಡ್ಬಿಟ್ಟೆ ಕಣ್ಲ ಭುಜಂಗ ನೀನು. ಅಲ್ಲಲ್ಲ ದುಡ್ಡು ವ್ಯವಸ್ಥೆ ಆಗೈತೆ ಅಂತ ಯಾಕೆ ಸುಳ್ಳು ಹೇಳಕ್ ಹೋದೆ? ಹಳಿ ಅಂದ್ರೇನು ಹೊರಗ್ನೋರ? ಅವ್ರದ್ದು ದುಡ್ಡು ಇಸ್ಕೋಬೋದಾಗಿತ್ತಲ್ಲಪ್ಪ. ಅದು ಅಲ್ಲದೆ ಸಾಲ ಅಂತ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡಿದ್ದಿದ್ರೆ ನೀನ್ ಸ್ವಾಭಿಮಾನಕ್ಕೆ ಧಕ್ಕೆನೂ ಬತ್ತಿರ್ಲಿಲ್ಲ, ಮಗಳ ಮದ್ವೆನೂ ಆಯ್ತಿತ್ತು. ಹೀಗ್ ನೋಡು. ಅಲ್ಲ ಕಣ್ಲ, ಬ್ಯಾಡ ಅನ್ಬಿಟ್ಟು ಅದೇನ್ ಸಾಧನೆ ಮಾಡಕ್ ಹೊಂಟಿದ್ಯೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಲೇ, ಇನ್ನು 15 ನಿಮಿಷ ಕಣ್ಲ ಇರೋದು, 9 ಗಂಟೆಗೆ. ಭುಜಂಗ, ಹೊಸಿ ದೊಡ್ಡ ಮನ್ಸು ಮಾಡಿ ಅಳಿಯಂದ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆಲ್ಲ ಕೊಡ್ಲಾ? ಹೊಸಿ ನನ್ನ ಮಾತು ಕೇಳಲ್ಲ? ನನ್ನ ಬಗ್ಗೆ ಗೊತ್ತೈತಾನೆ ನಿನಗೆ? ನೀನು ಎಲ್ರಂಗೆ ಮಾತಾಡ್ತಲ್ಲ ನೀನು. ನಾನು ಅವ್ರ ದುಡ್ಡು ತಗೊಳಕ್ಕಿಲ್ಲ. ಯಾಕೇಳು, ಎಷ್ಟು ಕಷ್ಟಪಟ್ಟು ಯಾಕೋ ಮದುವೆ ಮಾಡಕ್ ಹೊರಟಿದ್ದೀನಿ ನಾನು. ನನ್ನ ಮಗಳು ನೆಂಟರ ಮನೆಗೆ ತಲೆಗೆತ್ತಿ ಬದುಕಬೇಕು ಗೌರವದಿಂದ. ಅದಕ್ಕೆ ಈಗ ಅವ್ರು ಕೂಡ ಕಾಸಿಗೆ ಕೈ ಹೊಟ್ಟುಬಿಟ್ಟು ನನ್ನ ಮಗಳು ಅವ್ರ ಅನ್ನ ಬದುಕ್ಬೇಕಾ? ಅವ್ರಿಗೆ ಎದಕ್ಕಂಡು ಬದುಕ್ಬೇಕಾ? ಫಲ ತಗ್ಸಿ ಬದುಕ್ಬೇಕಾ? ಏನ್ ಮಾತಾಡ್ತಿದೀಯ ನೀನು? ಅದು ಹಂಗಲ್ಲ ಕಣ. ಆಗಕ್ಕಿಲ್ಲ ಕಣಯ್ಯ, ಆಗಕ್ಕಿಲ್ಲ ಕಣಯ್ಯ. ಹಾಗಿ ಲೇ, ಉರುಷಿ ಮತ್ತೆ ಅದು ಮಂಟಪದ ಹತ್ರ ಯಾವ್ದವ ದುಡ್ಡಿದು? ನೀಟೊಂದೈತೆ ದುಡ್ಡು. ಯಾರು ತಂದಿಟ್ಟಿದ್ದು? ನಾನೇ ಅಣ್ಣಯ್ಯ, ನಾನೇ ತಂದಿಟ್ಟಿದ್ದು. ಮದ್ವೆ ಖರ್ಚಿಗೆ ಆಯ್ತದೆ ಅಂತ. ಇದ್ರಾಗ ಏನ್ 4 ಲಕ್ಷ ರೂಪಾಯಿ ಐತೆ. ನೀನೇನು ಚಿಂತೆ ಮಾಡ್ಬೇಡ, ಎಲ್ರಿಗೂ ಕೊಡೋವಣಯ್ಯ.
ಯಾರು ಕೊಟ್ಟಿದ್ದ? ಯಾರು ಕೊಟ್ಟಿದ್ದ? ಈಗ ಈಗ ಈ ಕತೆ ಪುರಾಣ ಎಲ್ಲ ಬೇಕಾ? ಆಮೇಲೆ ನಾನು ಎಲ್ಲಾನು ಹೇಳ್ತೀನಿ. ನೀನು 9 ಗಂಟೆ ಒಳಗಡೆ ಆ ಮ್ಯಾನೇಜರ್ಗೆ ದುಡ್ಡು ಕೊಡ್ಬೇಕು. ಇದನ್ನೆಲ್ಲ ತಗೊಂಡು ಹೋಗೋಣಯ್ಯ. ಮಾತು ಮರೆಸ್ಬೇಡ ಊರ್ವಶಿ. ನೀನು ಎಲ್ಲಿಂದ ಬಂತು ದುಡ್ಡಿತು? 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 4 ಲಕ್ಷ ರೂಪಾಯಿ. ಯಾರು ಕೊಟ್ಟರು ನಿನ್ನಂಗಿದನ್ನ? ಎಲ್ಲಿಂದ ಬಂತು ದುಡ್ಡಿತು? ಹೇಳೋ. ನೋಡ್ರವ್ವ, ನಾನ್ ಸ್ಯಾನೆ ಯೋಚನೆ ಮಾಡಿನೇ ಈ ನಿರ್ಧಾರವ ಮಾಡಿವ್ನಿ. ಇದು ಕಷ್ಟವಾದ ಕೆಲ್ಸನೇಯ ತಿಟ. ಆದ್ರೆ ಇದನ್ನ ಬಿಟ್ಬಿಟ್ಟು ನಮ್ಮಿಂದ ಬೇರೆ ಏನ್ ತಾನೇ ಮಾಡಕ್ಕಾಯ್ತದೆ ಹೇಳಿ? ನೋಡವ್ವ ಪೂರ್ವಿ, ಲಗ್ನ ರಾತ್ರಿ 7 ಗಂಟೆಗೆ ಅಷ್ಟಾಗಿ ನಿಮ್ಮ ಅಕ್ಕಯ್ಯ ಬಂದ್ಬಿಡ್ತಾಳೆ. ಅಲ್ಲಿ ಗಂಟ ನೀನು ಈ ಕ್ವಾಣಾಗೆ ನಿಮ್ಮ ಅಕ್ಕನ ಬಟ್ಟೆ ಹಾಕಿಟ್ಟು ಕೂತ್ಕಟ್ರೆ ಸಾಕು. ಏನಾದ್ರೂ ಕೂತ್ಕಟ್ನಾಗ ಮಕ್ಕ ಕಾಣಕ್ಕಿಲ್ಲ. ಯಾರು ರೂಮ್ ಒಳಗ್ ಬಂದ್ರೂ ನಿಮ್ಮ ಅಕ್ಕಯ್ಯ ಇಲ್ಲೇ ಇದ್ದಾಳೆ ಅಂದ್ಕೊಂತಾರೆ. ಆಗ ಇಲ್ಲಿ ಎಲ್ಲಾ ಕೆಲ್ಸನೂ ಸರಾಗವಾಗಿ ಆಗ್ತಿರ್ತೈತೆ. ಅತ್ಯವ, ನೀವ್ ಏನ್ ಹೇಳಿ ನನಗಿದಕ್ಕೆ ಒಪ್ಪಿಗೆ ಆಯ್ತಾ ಇಲ್ಲ. ನೀವ್ ಹೇಳೋದೆಲ್ಲ ಸರಿನೇಯ, ಆದ್ರೆ ಅಕ್ಕನ ಜಾಗದಾಗೆ ನಾನ್ ಗುಬ್ಬಟ್ ಹಾಕೊಟ್ಟಿರೋದು ನನಗೆ ಒಪ್ಕೊಳಕ್ ಆಯ್ತಾ ಇಲ್ಲ ಅತ್ಯವ. ನಾನಿದಕ್ಕೆ ತಯಾರಿಲ್ಲ. ಅಯ್ಯೋ, ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯವ್ವ? ಇದು ತುಂಬಾ ಅನಿವಾರ್ಯ ಆಗೈತೆ. ಹೊಸಿ ಅರ್ಥ ಮಾಡ್ಕೊಳವಾ. ನನಗ್ ಒತ್ತಾಯ ಮಾಡ್ಬೇಡಿ ಅತ್ಯವ. ನಾನು ಒಪ್ಕೊಳಕಿಲ್ಲ ಅಂದ್ರೆ ಒಪ್ಕೊಳಕಿಲ್ಲ. ಪೂರ್ವಿ, ಪೂರ್ವಿ ಹೊಸಿ ನನ್ ಮಾತು ಕೇಳವಾ? ಅಯ್ಯೋ, ಇವ್ನ್ ಬೆನ್ನಿಗ್ ಬಿದ್ದು ಬೇತಾಳ ಆಗ್ಬಿಟ್ಟವ್ನೆ. ಏಯ್, ಏನ್ ಆಟ ಆಡ್ತಾ ಇದ್ದೀರಾ? ಬರ್ತೀನಿ 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 ಅಂತ ಯಾಮಾರ್ಸೋ ಯೋಚನೆನಾ? ಹಾಗೇನಾದ್ರೂ ಯೋಚನೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಹೋಗ್ಲಿ ಪಾಪ ಅಂತ ಒಳ್ಳೆ ಮನುಷ್ಯನ ತರ ಕಾಯ್ತಾ ಕೂತಿದ್ದೀನಿ. ನನ್ನ ಹತ್ರ ದುಡ್ಡು ತಗೊಂಡು ಈಗ ನೋಡಿದ್ರೆ ನನಗೆ ಟೋಪಿ ಹಾಕೋ ಯೋಚನೆನಾ? ಅಲ್ಲ, ಶೋ ಅಂದ್ರೆ ನೀನೇನ್ ಅನ್ಕೊಂಡಿದ್ಯಾ? ಕೋಟಿ ಕೋಟಿ ಖರ್ಚು ಮಾಡಿರ್ತಾರೆ. ನಿನ್ ಹೆಸರು ಅನೌನ್ಸ್ ಮಾಡಿ ನೀನ್ ಬರ್ಲಿಲ್ಲ ಅಂದ್ರೆ ಲಾಸ್ ಆಗೋದು ಯಾರಿಗೆ? ಫಸ್ಟ್ ಆಫ್ ಆಲ್ ಇನ್ನೊಂದು ತಿಳ್ಕೊ, ಇದರಿಂದ ನನ್ನ ಲೈಫಿಗೆ ಡ್ಯಾಮೇಜ್ ಆಗೋದು. ಬರೀ ನೀನೊಬ್ಳು ಜನ ಲೈಫು? ನನ್ನಿಂದ ಕಾಯೋದಕ್ಕಾಗಲ್ಲ. ಸೀದಾ ಹೋಗಿ ಭುಜಂಗವ್ರ ಹತ್ರ ಎಲ್ಲ ವಿಷಯ ಹೇಳ್ತೀನಿ ಅಷ್ಟೇ. ಅಯ್ಯೋ, ಆಗ್ಲೇ ಪದ್ಮಿನಿ ಬತ್ತಾಳೆ ಅಂತ ಹೇಳ್ಲಿಲ್ವಾ? 10 ನಿಮಿಷ ಟೈಮ್ ಕೊಡು. ಡನ್. ನಾನು ಪಾರ್ಕಿಂಗ್ ಲಾಟಲ್ಲಿ ಕಾಯ್ತಾ ಇರ್ತೀನಿ. 10 ನಿಮಿಷ ಟೈಮ್ ಕೊಡ್ತೀನಿ. ಬರ್ಲಿಲ್ಲ ಪದ್ಮಿನಿ ಅಂದ್ರೆ 11ನೇ ನಿಮಿಷಕ್ಕೆ ಭುಜಂಗವ್ರಿಗೆ ಎಲ್ಲ ವಿಷಯ ಹೇಳಿರ್ತೀನಿ. ಬಾಯ್. ಕೇಳಿಸ್ಕೊಂಡ್ಯಾ ಪೂರ್ವಿ? ಇನ್ 10 ನಿಮಿಷ ಆಟಯ್ಯ ನಮಗ್ ಸಮಯ ಇರೋದು. ಅಷ್ಟ್ರಾಗ್ ನಿಮ್ಮ ಅಕ್ಕಯ್ಯ ಹೋಗ್ದೆ ಇದ್ರೆ ಸೋಮರಾಜ ನಿಮ್ಮಪ್ಪ ಹಿಂಗೆ ಎಲ್ಲ ವಿಷಯವ ಹೇಳ್ಬಿಡ್ತಾನೆ. ಆಗ ನಿಮ್ಮಪ್ಪಯ್ಯ ಎದೆ ಮಾಡ್ಕೊಂಡು ನೋಡವ್ವ ಪೂರ್ವಿ, ಇನ್ನ ಕಷ್ಟಕ್ಕೆ ಸಿಲುಕ್ಸೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ನಿನ್ನಿಂದ ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇವನೇ. ನೋಡು, ಈಗ ನಿಮ್ಮಕ್ಕ ಹೆಂಗ್ ಜೀವನ, ನಿಮ್ಮಪ್ಪ ಹೆಂಗ್ ಜೀವ, ಎರಡು ನಿನ್ ಕೈನಾಗೈತೆ. ದೊಡ್ಡ ಮನ್ಸ್ ಮಾಡಿ ಒಪ್ಕೊಳ್ಳವ ಪೂರ್ವಿ. ಇಲ್ಲಮ್ಮಯ್ಯ. ಅತ್ಯವ, ನೀವ್ ಹಿಂಗೆಲ್ಲ ಕೇಳ್ಕೋಬೇಡಿ. ನನಗೆ ತುಂಬಾ ಭಯ ಆಗ್ತೈತೆ. ಏನ್ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ.
ಏನ್ ಮಾಡ್ಲಿ ನಾನು? ಅಕ್ಕ ನೀನಾದ್ರೂ ಹೇಳೆ. ಅತ್ಯವ ಹೇಳ್ತಿರೋದಲ್ಲ ಸರಿನೇನೆ? ನಿನ್ ಬಟ್ಟೆನ ಗುಂಗಟ್ನ ನಾನು ಹಾಕೊಳ್ಳೋದು ತಪ್ಪಲ್ವಾ? ಹೇಳಕ್ಕ, ನನ್ನ ಕೈನಾಗೆ ಇದನ್ನೆಲ್ಲ ನಿಭಾಯಿಸಕ್ಕಾದ್ರೂ ಆಗ್ತೈತಾ? ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಪೂರ್ವಿ. ಹೋದ್ರೆ ನೀನು ಕಷ್ಟ, ಹೋಗ್ತಿದ್ರೆ ಅಪ್ಪಯ್ಯನ್ ಮಾನ, ಪ್ರಾಣಕ್ಕೆ ಅಪಾಯ. ಮತ್ತೆ ನಾನು ಏನ್ ಮಾಡ್ಲಿ? ನೋಡ್ರವ್ವ, ನಾ ಹೇಳ್ದಂಗ್ ಮಾಡಿದ್ರೆ ಎಲ್ಲ ಸರಿ ಆಗ್ತೈತೆ. ನತ್ತವ ಸ್ಯಾನೆ ಟೈಮ್ ಇಲ್ಲ. ಪೂರ್ವಿ, ನಿಂಗ್ ನನ್ ಮಾತ್ ಮೇಲೆ ನಂಬಿಕೆ ಐತಲ್ವಾ? ಅದು ಬೇಗ ನಿನ್ ಬಟ್ಟೆ ಒಡವೆ ಕೊಂಗಟ್ಟನ ಬಿಚ್ಕೊಡವ ಬೇಗ. ಅದು ಟೈಮ್ ಆಗೋಯ್ತು, ನಡಿಯವ. ಪೂರ್ವಿ, ನೀನೇನು ಹೆದರ್ಕೋಬೇಡ್ವೆ ಕಣೆ. ನಾನು ಬೇಗನೆ ಹೋಗಿ ಡ್ಯಾನ್ಸ್ ಮಾಡ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ಅಕ್ಕ ಅಕ್ಕ, ನೀನ್ ಬೇಗ ಬಂದ್ಬಿಡಕ್ಕ. ನನಗೆ ತುಂಬಾ ಭಯ ಆಗ್ತೈತೆ. ನನ್ ಮುಸ್ತು ತಂಗಿ ಅಲ್ವಾ, ಹೆದ್ರುಕೋಬೇಡ ಕಣೆ, ಧೈರ್ಯ ತಗೋ. ನಾನು ಬೇಗನೆ ಬಂದ್ಬಿಡ್ತೀನಿ, ಸರಿನಾ? ಹುಷಾರು.